सोशल मीडिया किंवा माहिती नसलेल्या ग्रुप्सकडून. हॅलो ಹಲೋ, ಹಾ ಇದು ಪ್ರಶು ಇಲ್ವಲ್ಲಿ? ಹಾ ಪ್ರಶು ಯಾವ ಫ್ರೆಶ್? ಪ್ರಶಾಂತ್. ನೀವ್ಯಾರು? ನೀವ್ಯಾರಂತ ಗೊತ್ತಾಗಿಲ್ಲ? ನಾನು ಅವ್ರ ವೈಫು. ಮದುವೆ ಆಗೈತಾ ಅವ್ರಿಗೆ? ಹಾ ಮದುವೆ ಆಗೈತಾ? ನೀವ್ಯಾರು? ಯಾಕ ಸುಮ್ಮನೆ ಹೇಳ್ಬೇಡ, ನಾನು ಅವ್ರ ಲವರು. ಏನಂದೆ? ಇನ್ನೊಂದ್ಸಲ ಹೇಳು. ಯಾಕ ಸುಮ್ಮನೆ ಹೇಳ್ಬೇಡ, ನಾನು ಅವ್ರ ಲವರು. ಯಾರು ಮಾತಾಡ್ತಾ ಇದ್ರಿ ಹೇಳಿ? ಅಲ್ಲ, ನಿಮ್ಗೆ ಏನು ಈ ಥರ ಶಾಕಿಂಗ್ ನ್ಯೂಸ್ ಕೊಡ್ತೀವಿ? ಅವ್ನು ಬೇರೆ ಫೋನ್ ರಿಸೀವ್ ಮಾಡ್ತಿಲ್ಲ, ನೀವು ನೋಡಿದ್ರೆ ಹೆಂಡ್ತಿ ಅಂತ ಹೇಳ್ತಿದ್ದೀರಾ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಹೌದಾ? ಇನ್ನೂ ಅವ್ರಿಗೆ ಮದ್ವೆ ಆಗಿಲ್ಲ, ನಾನೇ ಸುಮ್ನೆ ಅಂದೆ ಹೇಳಿ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಫೋನ್ ಮಾಡಿದೆ, ರಿಸೀವ್ ಮಾಡ್ತಿಲ್ಲ. ಅವ್ರ ನಂಬರ್ ಇದ್ರೆ ಕೊಡಿ ಒಂದು ಸ್ವಲ್ಪ. ಹೌದಾ? ನಾನೇ ಅವ್ರು ಬಂದ್ಮೇಲೆ ಫೋನ್ ಮಾಡಿಸ್ತೀನಿ ಅಂತ ಬಿಡಿ. ಲೈನ್ಗೆ ಹಾಕೋನು. ಸರಿ, ನೀವೇ ಲೈನ್ ಹಾಕಿ ಅವ್ರಿಗೆ. ಓ, ಕಾನ್ಫಿಡೆನ್ಸ್ ಕಾಲ್ ಹಾಕ್ಬೇಕಾ? ಹ್ಞೂ, ಹಾಕಿ. ಹೇಳಿ. ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಯಾರಮ್ಮ? ನನ್ ಗಂಡನ್ ಲವರ್ ಫೋನ್ ಮಾಡೋರ್ ನನಗೆ. ಅವ್ರ ಹೇಳ್ತಾ ಪ್ರಶಾಂತ್. ಹಲೋ ಹಲೋ, ಹಾ ಇದಾರೆ ಲೈನಲ್ಲಿ. ಇದಾರೆ, ಮಾತಾಡಿ. ಪ್ರಶು ಕೇಳಿಸ್ತೈತಾ? ಏನ್ ಇವ್ರು ಯಾರು? ಇವ್ರು ಹೆಂಡ್ತಿ ಅಂತ ಹೇಳ್ತಾವ್ರಲ್ಲ. ಓಯ್, ನಾನು ರಾಣೆಬೆನ್ನೂರು. ಏನ್ ಇವಾಗ ಪಕ್ಕದಲ್ಲಿ ಹೆಂಡ್ತಿ ಇದಾರಂತೆ, ನಂಗೆ ಮಾತಾಡ್ತಿದ್ಯಾ? ಅವ್ರ ಹೆಂಡ್ತಿನವ್ರು. ಹ್ಞೂ, ಅದಕ್ಕೆ ಹೇಳ್ತೀನಿ. ನೀವು ನೀನು ಲವ್ ಮಾಡ್ತಿರೋ ವಿಷಯ ನಮ್ಮ ಮನೇಲಿ ಗೊತ್ತಾಗಿದೆ ಇವಾಗ. ಹೌದಾ? ಏನ್ ನಗ್ತಿದ್ರಲ್ಲ ಇವರು? ಯಾರು ಇವರು? ನೀವ್ ಯಾರಂತ ಗೊತ್ತಾಗ್ಲಿಲ್ಲ ನನಗೆ. ಸುಮ್ಮನೆ ಆಟ ಆಡ್ಬೇಡ, ಸರಿನಾ? ನನ್ ಕೋಪ ಬರ್ಸ್ಬೇಡ ನೀನ್ ಈ ತರ ಆಟ ಆಡಿದ್ರೆ. ಅಲ್ಲ, ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಬೇರೆ ಗೊತ್ತಾಗಿದೆ. ಇವಾಗ ನೋಡಿದ್ರೆ ಇವ್ರು ನಗ್ತವ್ರೆ. ನೀವ್ ಏನ್ ಮಾಡ್ತಿದ್ವಿ ಇವಾಗ? ಫೋನ್ ರಿಸೀವ್ ಮಾಡಿ. ಯಾವ ಊರ್ ನಿಮ್ದು? ರಾಣೆಬೆನ್ನೂರಲ್ಲಿ ಯಾವ ಏರಿಯಾ? ಏರಿಯಾ ಗೊತ್ತಿಲ್ದೆ ಲವ್ ಮಾಡಿದ್ಯಾ? ಹ್ಞೂ, ಕೇಳಕ್ಕ ಹಂಗೆ ಏರೇ ಗೊತ್ತಿಲ್ದೆ ಲವ್ ಮಾಡ್ತಾನ? ಅಕ್ಕ ಯಾವ ಅಕ್ಕ? ಒಂದ್ಸರಿ ನಮಸ್ಕಾರ ಅಂದಾಗ ನಮಸ್ಕಾರ ಅನ್ನೋದ್ ಕಲ್ತ್ಕೊ ಫಸ್ಟ್. ನಮಸ್ಕಾರ. ಮಾತಾಡ್ತಾವ್ರಲ್ಲ ಅವ್ರೇ ನಮ್ಮ ಅಕ್ಕ. ಸುಮ್ಮನೆ ನೀನ್ ಹಿಂಗೆಲ್ಲ ಆಟ ಆಡ್ಬೇಡ. ಅಕ್ಕಗೆ ಹೇಳ್ತೀನಿ ನೋಡು. ಅಕ್ಕ, ನೀನ್ ಹೇಳಕ್ಕ, ಅವ್ರು ನನ್ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಗೊತ್ತಾಗಿದೆ ಇವಾಗ. ಮದ್ವೆ ಆಗಪ್ಪ, ಹಂಗೆಲ್ಲ ಬೇರೆಯವ್ರಿಗೆ ಮೋಸ ಮಾಡ್ಬಾರ್ದು. ಹ್ಞೂ, ನೀ ಜೊತೆನೆ ಮೋಸ ಮಾಡ್ಬಾರ್ದು ತಾನೆ? ನನ್ಗೇನ್ ಬೇಜಾರಿಲ್ಲ. ಸರಿ, ನಂಗೂ ಏನ್ ಬೇಜಾರಿಲ್ಲ. ಸರಿ ತಾನೆ? ಹಂಗಾರ ಅಮ್ಮ ನಿಮ್ಗೆ ಏನ್ ಬೇಜಾರಿಲ್ಲ ತಾನೆ? ನಾನ್ ಮುಂಬೈಲಿ ಇರ್ತೀನಿ, ಅವ್ರು ಇಲ್ಲಿರ್ತಾರೆ. ನೀನ್ ಫಸ್ಟ್ ಆಫ್ ಆಲ್ ನೀನ್ ಅವ್ರ ಮದ್ವೆ ಆಗಿದ್ಯೋ ಬಿಟ್ಟಿದ್ಯೋ ಗೊತ್ತಿಲ್ಲ. ನಾನಂತ ಅವ್ರನ್ನ ಮದ್ವೆ ಅಮ್ಮಂದು ಏನ್ ಬೇಜಾರಿಲ್ಲಪ್ಪ, ನೀನೇ ಟೆನ್ಷನ್ ತಗೊಂಬೇಡ. ಮದ್ವೆಯಲ್ಲಿ ರಾಣೆಬೆನ್ನೂರಲ್ಲಿ ಮಾಡೋಣ, ಅಲ್ಗೇರಿಯಲ್ಲಿ ಮಾಡೋಣ? ಅಕ್ಕ, ನೀನ್ ಎಲ್ಲಿ ಹೇಳ್ತೀಯ ಅಲ್ಲಿ ಮಾಡೋಣ ಅಕ್ಕ. ನೀನ್ ಮುಂದೆ ನಿಂತ್ಕೊಂಡ್ ಮಾಡ್ತೀನಿ ಅಂದ್ರೆ ನಾನು ಮಾಡ್ಕೊಳಕ್ ರೆಡಿ. ಅಲ್ಲ ಅಕ್ಕ, ಈ ಕೇಳು, ಮೊನ್ನೆ ಚೆಕಪ್ ಬೇರೆ ಕರ್ಕೊಂಡು ಹೋಗ್ತೀನಿ ಅಂದ್ರ ಕರ್ಕೊಂಡು ಹೋಗಿಲ್ಲ ನೋಡೋರು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ದು ರಾಣೆಬೆನ್ನೂರಲ್ಲೇ ಅಂತೆ. ಏನೇ ಇದ್ರು ನಮ್ಮ ಅತ್ತೆನೆ ಎಲ್ಲ ಡಿಸಿಷನ್ ತಗೊಳ್ಳೋದು. ನಮ್ಮ ಅತ್ತೆ ಹೇಳೋರು ಬಿಡಪ್ಪ, ಮಾಡೋಣ ರಾಣೆಬೆನ್ನೂರಲ್ಲಿ. ಸುಮ್ನೆ ನೋಡು ಪ್ರಶಾಂತ್, ನೀವು ಸುಮ್ನೆ ಹಿಂಗೆಲ್ಲ ಮಾಡ್ಬೇಡ, ಸರಿ? ನನ್ನ ಹೆಸರು ಯಾರು ಹೇಳಿದ್ರಮ್ಮ ನಿನಗೆ? ಓಯ್, ನೀನ್ ಲವ್ ಮಾಡೋ ಟೈಮಲ್ಲಿ ಹೆಸ್ರು ಯಾರು ಹೇಳ್ಯಾರ ಅಂತ ಕೇಳ್ತೀಯಲ್ಲ. ಇವಾಗ ಅವ್ರು ಇದಾರೆ ಅಂತ ಹಿಂಗೆಲ್ಲ ನಾಟಕ ಮಾಡ್ತಿದ್ದೀರಾ? ಇವಾಗ ನೀನ್ ಹಿಂಗ್ ಮಾಡೋದು ಸರಿ ಇರಲ್ಲ ನೋಡು. ಮತ್ತೆ ಏನ್ ಚಿನ್ನಿ ನಿನ್ ಲವ್ ಸ್ಟೋರಿ ಹೇಳ್ಬೇಕಾ? ಅಕ್ಕ, ನೋಡಕ್ಕ ಹೆಂಗ್ ಆಗ್ತವ್ರೆ ಇವಾಗ. ಸುಮ್ನೆ ನನ್ ಕಾಮಿಡಿ ಮಾಡ್ತವ್ರ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಅಲ್ಲ, ನನಗೆ ಗೊತ್ತಿಲ್ಲ, ನಿನಗೆ ಹೆಂಗ್ ಹೇಳಿ ನಾನು? ಹಂಗೆಲ್ಲ ಮೋಸ ಮಾಡಬಾರ್ದು. ಅಲ್ಲ, ಇಷ್ಟ ದಿನ ಎಲ್ಲ ನನ್ ಕರ್ಕೊಂಡೋಗಿ ಡೈಲಿ ಮಾತಾಡೋ ಟೈಮಲ್ಲಿ ನೆನಪಿತ್ತು. ಇವಾಗ ನೋಡಿದ್ರೆ ನೆನಪಿಲ್ಲ ಅಂತ ಸುಮ್ಮನೆ ಕಾಮಿಡಿ ಮಾಡ್ತವ್ರೆ.
ಪಾಪ ಹಂಗೆಲ್ಲ ಮಾಡ್ಬಾರ್ದು, ಸುಮ್ಮನ್ ಮದ್ವೆ ಆಗಪ್ಪ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಆಗಪ್ಪ. ಮೊನ್ನೆ ಬೇರೆ ಚೆಕಪ್ಪಿಗೆ ಕರ್ಕೊಂಡೋಗ್ತೀನಿ ಅಂದಿದ್ರು, ಇವಾಗ ನೋಡಿದ್ರೆ ಕರ್ಕೊಂಡೋಗಿಲ್ಲ, ಏನಿಲ್ಲ. ಮನೇಲಿ ಗೊತ್ತಾದ್ರೆ ನಾನು ಹೊಡಿತಾರೆ ತಾನೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಚೆಕಪ್ ಅವಾರ್ಡ್ ಇಲ್ಲ ನನ್ ಕಡೆ. ನೀನ್ ಈ ತರ ಸುಮ್ನೆ ಮೋಸ ಮಾಡಿದ್ರೆ ಸರಿ ಇರಲ್ಲ ನೋಡು. ಚೆಕಪ್ ಕರ್ಕೊಂಡೋಗ್ತೀನಿ ಅಂತ ಕರ್ಕೊಂಡೋಗ್ಲಿಲ್ಲ, ಇವಾಗ ನೋಡಿದ್ರೆ ಏನ್ ರೋಗ ಬಂದೈತೆ? ಬರ್ಬಾರ್ದು ಕಾಯಿಲೆ ಬಂದ್ರೆ ಹೊರಗೋಗದ್ ನೀನು. ವೆಂಕಟರಮಣ ಸ್ವಾಮಿ ನೀನ್ ನೋಡ್ಕಂತಾನೆ, ಸಿಗಂದೂರ್ ಚೌಡೇಶ್ವರಿ ನೋಡ್ಕಂತಾಳೆ. ರೋಗ ಅಲ್ಲ, ನೀನ್ ನನ್ ಪಕ್ಕದಲ್ಲಿ ಬಂದಿರೋ ಟೈಮ್ ಗೊತ್ತಿರ್ಲಿಲ್ವಾ? ಏನೋ 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 ಸಭಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ಏನು ಅದನ್ನು ಬೇರೆ ಬಾಯ್ಬಿಟ್ಟು ಹೇಳ್ಬೇಕಾ? ಅಲ್ಲಲ್ಲ ಏನಂದೆ? ನಿಂಗೆ ಗೊತ್ತಿಲ್ವಾ? ಅದನ್ನೇ ರಿಟರ್ನ್ ಹೇಳ್ಬೇಕಾ? ಅಲ್ಲ ಯಾವ್ದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು. ಯಾರ್ ಮಾತಾಡ್ತಿರೋದು? ಆಯ್ತಾ? ಯಾರ್ ಮಾತಾಡ್ತಿರೋದು? ನಿನ್ ಹೆಸರೇನು? ಸಾರಿ, ನನ್ನ ಹೆಸರು ಮೀನಾಕ್ಷಿ ಅಂತ. ನೀನ್ ಏನಕ್ಕೆ ನೀನ್ ಅವ್ರಿಗೆ ಫೋನ್ ಮಾಡಿದೆ, ನನ್ನ ಫೋನಿಗೆ ಕಾಲ್ ಮಾಡ್ಬೇಕಿಲ್ಲ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾವ್ರಿ. ಇವಾಗ ನಿಮ್ಮ ಮುಂದೆ ಹಿಂಗ್ ಮಾತಾಡ್ತಾವ್ರು. ಸ್ಕ್ರೀನ್ ಶಾಟ್ ಕಳ್ಸು ನಂಗೆ ವಾಟ್ಸಪ್ ಅಲ್ಲಿ. ನಿಮ್ದಿದೆ ವಾಟ್ಸಪ್ ನಂಬರ್? ಹಾ ಇದೆ, ಕಳಿಸ್ತೀನಿ ನೋಡಿ, ಅವ್ರು ಮಾಡಿರೋದನ್ನ. ಕಳ್ಸು. ನೀವು ಮಾತಾಡ್ತೀರಾ? ಅಕ್ಕನಿಗೆ ಈಗ ಡೌಟ್ ಬಂತು. ನೆಕ್ಸ್ಟ್ ನಾನು ಕಟ್ ಮಾಡಿದೆ ಇಲ್ಲ, ನಂದು ನೆಟ್ ಖಾಲಿ ಆಗ್ಬಿಟ್ಟಿದ್ದೆ. ಬರೀ ಇಂಥದೆಯಾ? ಹಲೋ ಹಲೋ ಅಕ್ಕ, ಇದೇನು ತೋರಿಸ್ತಿಲ್ಲ, ವಾಟ್ಸಪ್ ನಂಬರ್ ಬೇರೆ ಇದೈತಾ? 89 ಇರಿ ಒಂದು ನಿಮಿಷ. ಹಾಂ ಹೇಳಿ. ಇದು ಯಾವುದೋ ಮೆಸೇಜ್ ಬಂತು. ಚಿನಿ ಹೇಳ್ಬೇಡ ಚಿನಿ, ಯಾರಿದು? ಯಾವ ನಂಬರಿಂದ ಫೋನ್ ಮೆಸೇಜ್ ಮಾಡಿದ್ರೆ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇದೇನೋ ತೋರಿಸ್ತಿಲ್ಲ. ಮೆಸೇಜ್ ಮಾಡ್ತಾ ಇದ್ದೆ ಅಂತಲ್ಲ ನೀನು? ಅಮ್ಮನೂ ಅವರ ಪಕ್ಕದಲ್ಲಿ ಕೊಡಿ. ಅಮ್ಮ ನೋಡಮ್ಮ ಹಿಂಗೆಲ್ಲ ಮಾಡ್ತಾವ್ರೆ. ಅಯ್ಯೋ ದೂರ ಇದ್ದೀನಿ ಅಂದ್ಬಿಟ್ಟು ಹಿಂಗೆಲ್ಲ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟವ್ರ. ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ಬೇಕಾದಾಗ್ಲಿ ಕಣ, ಪಕ್ಕದಲ್ಲಿ ಹೆಂಗ್ಸರು ಇರ್ಬೇಕಷ್ಟೇ. ನೀ ಏನು ಹೇಳು ಬೇಡ, ನಾ ಬೇರೆ ಏನು ಕೇಳೋದು ಇಲ್ಲ. ಕಟ್ಟೆ ಮಾಡಿಬಿಟ್ಟ. ಹಲೋ ಹಲೋ ಏನು ಕಟ್ ಮಾಡ್ತೀಯ ಫೋನ್? ಹಲೋ ಏನಕ್ಕೆ ಕಟ್ ಮಾಡಿದ್ದು ಫೋನ್? ಅಲ್ಲ ಏನು ಕಟ್ ಮಾಡಿದ್ದಲ್ಲ, ನೀವ್ ಯಾರಂತ ಗೊತ್ತಾಗ್ಲಿಲ್ಲ ನನಗೆ. ದಯವಿಟ್ಟು ಹೇಳಿದ್ರೆ. ಅಲ್ಲ, ನೀನು ಇಷ್ಟು ರಾಣೆಬೆನ್ನೂರಿಗೆ ಬಂದು ನನ್ನ ಜೊತೆ ಡೈಲಿ ಫೋನಲ್ಲಿ ಮಾತಾಡಿ ವಿಡಿಯೋ ಕಾಲಲ್ಲೆಲ್ಲ ಮಾಡೋ ಟೈಮಲ್ಲಿ ನೆನಪಿರುತ್ತೆ. ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲಿ. ನೋಡಿ ಅಣ್ಣ, ಏನೋ ನೀನು ಒಡ ಹುಟ್ಟು ತಂಗಿ ಅಂತ ತಿಳ್ಕೊಂಡು ನನ್ನ ದಯವಿಟ್ಟು ಆ ಪಾಪದಿಂದ ನನ್ನ ಕ್ಷಮಿಸ್ಬಿಡೋಣ ದಯವಿಟ್ಟು. ನನ್ನ ಸರಿ, ಓಕೆ ಸರ್. ಇಲ್ಲಿ ಕೇಳಿ ಸರ್, ನೀವು ನನ್ನ ಜೊತೆ ಮಾತಾಡೋ ಟೈಮಲ್ಲಿ, ವಿಡಿಯೋ ಕಾಲ್ ಮಾಡೋ ಟೈಮಲ್ಲಿ ಎಲ್ಲ ಗೊತ್ತಿರುತ್ತೆ. ಇವಾಗ ಪಕ್ಕದಲ್ಲಿ ನಮ್ಮ ಅಕ್ಕ ಇದ್ದಾರೆ ಅಂತ ಹೇಳ್ಬಿಟ್ಟು ಮರ್ಯಾದೆ ಕೊಟ್ಟು ಮಾತಾಡೋ ಅಂತಿದ್ಯಾ? ಚೀಟಿಂಗ್ ಕರ್ತಾ ಇತ್ತು, ಚೀಟಿಂಗ್ 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 ಕರ್ತಾ ಇತ್ತು. ಸುಮಾ, ಏನ್ ಸುಮಾ ಆದ್ರೂ ನಿನ್ ಗಂಡನ ಅನುಮಾನ ಪಟ್ಬಿಟ್ಟನ. ಕೊನೆಗೂ ನಾನು ಚಾಲೆಂಜ್ ಕಟ್ಟಿದ್ದೆ, ನಮ್ ಸುಮಾ ಯಾವ ಕಾರಣಕ್ಕೂ ನೀ ಸೋತೆ. ನೀ ಏನು ಹೇಳು ಬೇಡ, ನಾ ಬೇರೆ ಏನು ಕೇಳೋದು ಇಲ್ಲ. ಕಟ್ ಮಾಡಿ. ಬಂಗಾರದ ಮನ್ಸೂನ್ ಮೇಲೆ ಅನುಮಾನ ಪಟ್ಬಿಟ್ಟಲ್ಲ. ಯಪ್ಪ ಆದ್ರೂ ಇವಾಗ ನಿಜವಾಗ್ಲೂ ನಾನು ನಿನಗೆ ಫೋನ್ ಮಾಡ್ತಿದ್ದೆ. ಏಕೆ ಏಕೆ? ನಾನು ವಿಡಿಯೋದಲ್ಲೆಲ್ಲ ನೋಡಿದೀನಿ. ನಿನಗೆ ಫೋನ್ ಮಾಡ್ತಿದ್ದೆ ನಾನೀಗ. ಏನೇನಂತ ಮಾತಾಡಿಸ್ತಿದ್ಯಾ? ಯಾಕೆ ಗೊತ್ತಾ? ಯಾವ ಹುಡುಗಿ ಕೈಲಿ? ಈಗ ಹುಡುಗಿ ಇರಿ ಹುಡುಗಿ ಕೊಡಿಲ್ಲ ಅವ್ರ ಕೈಗೆ. ಮಾತಾಡೋ ಮಾತಾಡೋ ನನ್ ತಲೆನೇ ಆಪಾಯ್ತು. ತಡಿ, ಅವ್ರ ಕೈಗೆ ಕೊಡು. ಮಾತಾಡೋ. ಹೇಳು ಬಂಗಾರ. ನಿನ್ನ ಹೆಸರು ನಂಗೆ ಗೊತ್ತಾಗಿಲ್ಲ. ನನ್ನ ಹೆಸರು ಬಸವ ಅಂತ. ಮಾತಾಡೋ. ಗಂಡ್ಸ್ ವಾಯ್ಸ್ ಅಲ್ಲಿ ಮಾತಾಡೋ, ಗಂಡ್ಸ್ ವಾಯ್ಸ್ ಅಲ್ಲಿ ಮಾತಾಡೋ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಆಯಕ್ಕ ಜನ ವಿಡಿಯೋದಲ್ಲಿ ನೋಡ್ತಿದ್ದೆ. ಅಣ್ಣ ಅವರಲ್ಲ ಇದು ಹೊಸ ಪ್ರತಿಭೆ ಚೆಕ್ ಮಾಡಿಸ್ತಿದೆ. ಇದೊಂದು ಹೊಸ ಪ್ರತಿಭೆ. ಅವರು ಬೇರೆ. ನನ್ನ ಸಾರಸ್ ಬಸವ ಅಂತ. ಏನಿವತ್ತು ಆದ್ರೂ ಇಂತ ಗಿಫ್ಟ್ ಯಾರು ಕೊಡಕ್ ಸಾಧ್ಯ ಇಲ್ಲ. ಅಕ್ಕ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮೇಲೆ ಅನುಮಾನ ಪಡಂಗ್ ಮಾಡ್ಬಿಟ್ರಲ್ಲ ನೀವು. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.